ದೀಪ್ತಿ ತೋಳ್ಪಾಡಿ ಲೈವ್ ಕನೆಕ್ಟ್ ಆಗಿದ್ದಾರೆ. ಈಗಲೂ ಕೂಡ ಚಿರತೆಯನ್ನ ಹಿಡಿಯುವ ಕಾರ್ಯಾಚರಣೆ ಅಲ್ಲಿ ನಡೀತಾ ಇದೆ. ಸಿಬ್ಬಂದಿ ಹರಸಾಹಸ ಪಡ್ತಾ ಇರೋದನ್ನ ನಾವು ಲೈವ್ ಫೀಡ್ಗಳಲ್ಲಿ ನೋಡ್ತಾ ಇದೀವಿ. ದೀಪ್ತಿ, ಏನು ಹೇಳಕ್ಕಾಗಲ್ಲ, ಬೆಂಗಳೂರಲ್ಲಿ ಎಲ್ ಬೇಕಾದ್ರೂ ಚಿರತೆ ಬರ್ಬೋದು. ಯಾಕಂದ್ರೆ ರೀಸೆಂಟ್ಲಿ ನಾವು ಮೈಸೂರು ರೋಡಲ್ಲೆಲ್ಲ ಚಿರತೆ ಓಡಾಡಿದ್ದ ದೃಶ್ಯಗಳನ್ನ ನೋಡಿದ್ವಿ. ಹಾಗಾಗಿ ಪ್ರಾಣಿ ಮಾನವ ಸಂಘರ್ಷ ಅತಿರೇಕಕ್ಕೆ ಹೋಗಿದೆ ಅನ್ನೋದು ಬಹಳ ಸ್ಪಷ್ಟ. ಸೊ ಚಿರತೆ ಹಿಡಿಯುವ ಕಾರ್ಯಾಚರಣೆ ಎಲ್ಲಿವರೆಗೆ ಬಂತು ದೀಪ್ತಿ? ಶ್ರೀಲಕ್ಷ್ಮಿ, ನಾವಿವಾಗ ಎಕ್ಸಾಕ್ಟ್ಲಿ ಅದೇ ಒಂದು ಜಾಗದಲ್ಲಿದ್ದೀವಿ. ಇದೇ ಒಂದು ಮನೆಯಲ್ಲಿ ಚಿರತೆ ಹೊಕ್ಕಿರುವಂತದ್ದು. ಬೆಳಿಗ್ಗೆ ಸುಮಾರು 8 ಗಂಟೆ ಹೊತ್ತಿಗೆ ವೆಂಕಟೇಶ್ ಅನ್ನೋರು ಮನೆಯಲ್ಲಿ ಇರ್ತಾರೆ. ಅವರ ವೈಫ್ ಟೀ ಕುಡ್ಕೊಂಡಿರ್ತಾರೆ. ಇಂತಹ ಹೊತ್ತಿನಲ್ಲಿ ಬಾಗಿಲಿಗೆ ಅಡ್ಡಲಾಗಿ ಒಂದು ಮರದ ಒಂದು ಗೇಟ್ ತರ ಇಟ್ಕೊಂಡಿರ್ತಾರೆ. ಅದನ್ನ ಜಿಗಿದು ಮನೆಯೊಳಗೆ ಬಂದಿರುವಂತದ್ದು. ಫಸ್ಟಿಗೆ ಅವರಿಗೆ ಕಾಣಿಸ್ಕೊಂಡಿದ್ದಂತದ್ದು ಇದನ್ನು ನಾಯಿ ಇರಬಹುದಾ ಅಂತ ಹೇಳಿ. ಆಮೇಲೆ ತಕ್ಷಣಕ್ಕೆ ಅವರಿಗೆ ಫ್ಲಾಶ್ ಆಯ್ತು, ಇಲ್ಲ ಇದು ಚಿರತೆ ಅಂತ ಹೇಳಿ. ತುಂಬಾ ಬುದ್ಧಿವಂತಿಕೆಯಿಂದ ಮನೆಯನ್ನ ಲಾಕ್ ಮಾಡಿ ಅಕ್ಕಪಕ್ಕದವರಿಗೆ ಸುದ್ದಿಯನ್ನ ಮುಡಿಸ್ತಾರೆ. ಇವಾಗ ಸದ್ಯಕ್ಕೆ ಕಳೆದ 1-1.5 ಗಂಟೆಯಿಂದಲೂ ಕೂಡ ಅರಣ್ಯಾಧಿಕಾರಿಗಳು ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ. ಈ ಮನೆ ಒಳಗೆ ಕ್ಯಾಮ್ರಾವನ್ನ ಬಿಟ್ಟು ಒಬ್ರು ಅಧಿಕಾರಿಯ ಕೂಡ ಹೋಗಿ ಕಾರ್ಯಾಚರಣೆಯನ್ನ ಮಾಡ್ತಾ ಇರುವಂತದ್ದು. ಅಂದ್ರೆ ಯಾವ ಭಾಗದಲ್ಲಿ ಅಡಗಿದೆ ಅನ್ನೋದನ್ನ ಪತ್ತೆ ಹಚ್ತಾ ಇದ್ದಾರೆ. ಅಂದ್ರೆ ಇಡೀ ರಾತ್ರಿ ಚಿರತೆ ಇದೇ ಏರಿಯಾದಲ್ಲಿ ಓಡಾಡಿರುವಂತಹ ಶಂಕೆ, ಅನುಮಾನ ಕೂಡ ಇದೆ. ಬೆಳಿಗ್ಗೆ ಏಕಾಏಕಿ ಹೆದರುಕೊಂಡು ಅದು ಮನೆ ಬಾಗಿಲು ತೆಗೆದಿದೆ ಅಂತ ಹೇಳಿ ಈ ಒಂದು ಮನೆಯೊಳಗೆ ಎಂಟ್ರಿಯನ್ನ ಕೊಟ್ಟಿರುವಂತದ್ದು. ಸೊ ಸದ್ಯಕ್ಕೆ ಚಿರತೆ ಹಿಡಿಯುವಂತಹ ಕಾರ್ಯಾಚರಣೆಯಲ್ಲಿ ಅಧಿಕಾರಿಗಳೆಲ್ಲ ಇದಾಗಿದ್ದಾರೆ, ತೊಡ್ಕೊಂಡಿದ್ದಾರೆ. ಜೊತೆಗೆ ಬೋನ್ನ ಕೂಡ ತಗೊಂಡು ಬಂದಿದ್ದಾರೆ. ಅಂದ್ರೆ ಎನಿ ಟೈಮ್ ಚಿರತೆಯನ್ನ ಸೆರೆ ಹಿಡಿದಂತಹ ಸಂದರ್ಭದಲ್ಲಿ ಅದನ್ನ ಈ ಬೋನ್ನೊಳಗೆ ಹಾಕೊಂಡು ಕರ್ಕೊಂಡು ಹೋಗುವಂತಹ ವ್ಯವಸ್ಥೆ ಕೂಡ ಮಾಡಿಕೊಳ್ಳಲಾಗಿದೆ. ಊರ್ ಜನ ಎಲ್ಲ ಸೇರ್ಬಿಟ್ಟಿದ್ದಾರೆ. ಯಾಕಂದ್ರೆ ಇಂತಹ ಒಂದು ಜನನಿಬಿಡ ಪ್ರದೇಶ ಇದು. ಎಲ್ಲಿಂದ ಬಂತು ಈ ಚಿರತೆ ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಆತಂಕಕ್ಕೆ ಕಾರಣ ಆಗಿದೆ. ಸೊ ಕ್ಷಣಕ್ಕೂ ಕೂಡ ಈ ಒಂದು ಕುತೂಹಲ ಹೆಚ್ಚಳಿಗೆ ಆಗ್ತಾ ಇರುವಂತದ್ದು, ಭಯದ ವಾತಾವರಣ ಕೂಡ ಇರುವಂತದ್ದು. ಯಾಕಂತ ಹೇಳಿದ್ರೆ ತುಂಬಾ ರಿಸ್ಕಿ ಆಪರೇಷನ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಮನೆ ಒಳಗೆ ಒಂದು BHK ಮನೆ. ಸೊ ಎಲ್ಲಿ ಅಡಗಿದೆ, ಯಾವ ಭಾಗದಲ್ಲಿದೆ ಅನ್ನೋದು ಪತ್ತೆ ಹಚ್ಚಿ ಅದನ್ನ ಕಾರ್ಯಾಚರಣೆ ಮೂಲಕ ಸೆರೆ ಹಿಡಿಯುವಂತದ್ದನ್ನ ತುಂಬಾ ರಿಸ್ಕಿ ಕೆಲಸ. ಆ ಒಂದು ಕೆಲಸದಲ್ಲಿ ಈಗ ಅಧಿಕಾರಿಗಳು, ಅರಣ್ಯ ಸಿಬ್ಬಂದಿಗಳು ತೊಡಗಿರುವಂತದ್ದು. ಸೊ ಎಲ್ಲಾ ರೀತಿಯ ಕಾರ್ಯಾಚರಣೆ ಆಗ್ತಾ ಇದೆ ಶ್ರೀಲಕ್ಷ್ಮಿ. ಇನ್ನು ಕೆಲವೇ ಹೊತ್ತಿನಲ್ಲಿ ಅಥವಾ ಇನ್ನೊಂದು ಸ್ವಲ್ಪ ಗಂಟೆಯಲ್ಲಿ ಚಿರತೆ ಸೆರೆ ಹಿಡಿಯುವಂತಹ ಕಾರ್ಯಾಚರಣೆ ಸಕ್ಸಸ್ಫುಲ್ ಆಗುತ್ತೆ. ಅದರ ಅಪ್ಡೇಟ್ಸ್ ಅನ್ನ ಕೂಡ ನಾವು ಕೊಡ್ತೀವಿ ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ದೀಪ್ತಿ ಡೀಟೇಲ್ಸ್ಗಾಗಿ. ಚಿರತೆ ಎಲ್ಲಿದೆ ಅಂತ ಕ್ಯಾಮೆರಾದಲ್ಲಿ ಕಾಣ್ತಾ ಇದೆ, ಮಂಚದ ಕೆಳಗಡೆ ಇದೆ. ಜಿಗಣಿ ಏರಿಯಾ ಅಂತಂದ್ರೆ ಜನನಿಬಿಡವಾದಂತ, ಜೊತೆಗೆ ರೆಸಿಡೆನ್ಷಿಯಲ್ ಏರಿಯಾ. ಅದು ಮನೆ ಒಳಗೆ ಚಿರತೆ ಬಂದು ಹೋಗ್ತಿದೆ. ಬಂದಾಗ ಅದು ನಾಯಿ ಇರಬೇಕು ಅಂತ ಅನ್ಕೊಂಡಿದ್ದಾರೆ ಜನ. ಆಮೇಲೆ ನೋಡಿದ್ರೆ ಚಿರತೆ ಸಂಭವ ಅದೃಷ್ಟವಶಾತ್ ಪ್ರಾಣಾಪಾಯ ಆಗಿಲ್ಲ ಯಾರಿಗೂ. ಆ ಚಿರತೆಯನ್ನ ಲಾಕ್ ಮಾಡುವಲ್ಲಿ ಮನೆ ಮಾಲೀಕರು ಯಶಸ್ವಿಯಾಗಿದ್ದಾರೆ.